ಮುಂಬೈಯಲ್ಲಿ ಓವರ್ ನೈಟ್ 14 crore ರೂಪೀಸ್ ಸ್ಕ್ಯಾಮ್ ಆಗಿದೆ. ಈ ಜ್ಯುವೆಲರಿ ಸ್ಟೋರ್ ಅಲ್ಲ, ಅದು ಹೇಗೆ ಸ್ಟಾರ್ಟ್ ಆಯ್ತು ಅಂತ ನೋಡೋಣ. ಟೋರಸ್ ಅನ್ನೋ ಕಂಪನಿ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಒಂದಿಗೆ ಬಂದಿದ್ರು. ಅದನ್ನು ಕೇಳಕ್ಕೆ ನಿಜ ಅಂತಾನೆ ಅನ್ನಿಸ್ತು. ಸ್ಕೀಮ್ ತುಂಬಾ ಸಿಂಪಲ್. ಟೋರಸ್ ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡಿದ್ರೆ ಅವರು ನಿಮ್ಮ ಕ್ಯಾಪಿಟಲ್ ಅಲ್ಲಿ ಎವ್ರಿ ವೀಕ್ 10% ರಿಟರ್ನ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಆನ್ಯುವಲಿ ಅಲ್ಲ, ವೀಕ್ಲಿ. ಅಂದ್ರೆ ನೀವು ಕೇವಲ 1 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಆಫ್ ದ ಇಯರ್ ಅಲ್ಲಿ ನಿಮ್ಮ ಹತ್ರ ಆಲ್ಮೋಸ್ಟ್ 7 crore ರೂಪೀಸ್ ಇರಬೇಕಾಗಿತ್ತು. ಡಿಸೆಂಬರ್ ವರೆಗೂ ಟೋರಸ್ ಜ್ಯುವೆಲರಿ ಅವರ ಇನ್ವೆಸ್ಟರ್ಸ್ಗೆ ರೆಗ್ಯುಲರ್ ರಿಟರ್ನ್ಸ್ ಅನ್ನು ಪೇ ಮಾಡ್ತಿದ್ರು. ಆದ್ರೆ ಪಾಸ್ಟ್ 2 ವೀಕ್ಸ್ ಇಂದ ಪೇಮೆಂಟ್ಸ್ ಸಡನ್ ಆಗಿ ಸ್ಟಾಪ್ ಆದಾಗ ಥಿಂಗ್ಸೇ ಚೇಂಜ್ ಆಯಿತು. ಇನ್ವೆಸ್ಟರ್ಸ್ ಪಾಪ ಅವರ ಹಣವನ್ನು ವಾಪಸ್ ತಗೊಳ್ಳಿಕ್ಕೆ ಅಂಗಡಿಗೆ ಹೋದ್ರೆ ಅಂಗಡಿಯ ಶಟರ್ಸ್ ಕ್ಲೋಸ್ ಆಗಿದೆ ಮತ್ತು ಓನರ್ ಬೇರೆ ದೇಶಕ್ಕೆ ಓಡೋದು. ನಾನು ಯಾಕೆ ಸಡನ್ ಆಗಿ ಕ್ರೈಮ್ ಪ್ಯಾಟ್ರೋಲ್ ಮೋಡಲ್ಲಿ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ರೆ ಅದು ನಿಮ್ಮನ್ನು ವಾರ್ನ್ ಮಾಡೋದಕ್ಕೆ. ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ ನೀವು ಎಲ್ಲ ತರದ ಆಫರ್ಸ್, ಪ್ರಾಮಿಸಸ್ ಬಗ್ಗೆ ಕೇಳ್ಪಡ್ತೀರಾ. ಆದ್ರೆ ಹುಷಾರಾಗಿ ಇರಿ, ಎಸ್ಪೆಷಲಿ ನಿಮ್ಮ ಹಣವನ್ನು ಕೇವಲ 25 ಡೇಸ್ ಅಲ್ಲಿ ಡಬಲ್ ಮಾಡ್ತೀವಿ ಅಂತ ಮಾಡಿದ ಪ್ರಾಮಿಸ್ಗಳಿಗೆ ಕೂಡ.